ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2016ರಲ್ಲಿ ರಿಲೀಸ್ ಆದ ಅಮೇರಿಕನ್ ಚೈನೀಸ್ ಆ್ಯಕ್ಷನ್ ಫ್ಯಾಂಟಸಿ ಮೂವಿ ದಿ ಗ್ರೇಟ್ ವಾಲ್. ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಚಾನಲಲ್ಲಿ ಮುಂದೆ ಬರುವಂಥ ಎಲ್ಲ ಮೂವಿಗಳ ಎಕ್ಸ್ಪ್ಲೇನ್ ವಿಡಿಯೋಗಳನ್ನು ನೋಡಬಹುದು. ಮೂವಿ ಆರಂಭದಲ್ಲಿ ನಮಗೆ ಮರ್ಸನರೀಸ್ಗಳ ಒಂದು ಗ್ರೂಪನ್ನು ತೋರಿಸಲಾಗುತ್ತೆ. ಆ ಗ್ರೂಪನ್ನು ಇನ್ನೊಂದು ದೊಡ್ಡ ಗ್ರೂಪ್ ಒಟ್ಟಿಸಿಕೊಂಡು ಬರ್ತಾ ಇರುತ್ತೆ. ಮರ್ಸನರೀಸ್ ಅಂದರೆ ದುಡ್ಡಿಗೋಸ್ಕರ ಯಾರ ಪರವಾಗಿ ಬೇಕಾದರೂ ಹೋರಾಡುವ ಸೋಲ್ಜರ್ಸ್ಗಳು. ಅಟ್ಟಿಸಿಕೊಂಡು ಬರ್ತಿದ್ದ ಗ್ರೂಪಿಂದ ತಪ್ಪಿಸಿಕೊಂಡು ಆ ಮರ್ಸನರೀಸ್ಗಳ ಗುಂಪು ಒಂದು ಪ್ಲೇಸಲ್ಲಿ ರಾತ್ರಿ ಕ್ಯಾಂಪ್ ಹಾಕ್ಕೊಳ್ತಾರೆ. ಆಗ ಆ ಗ್ರೂಪ್ನ ಟೋವರ್ ಅನ್ನುವ ವ್ಯಕ್ತಿ ತನ್ನ ಬ್ಯಾಗ್ನಲ್ಲೇ ಇದ್ದ ಮ್ಯಾಗ್ನೆಟ್ ಒಂದನ್ನು ವೆಯ್ಟ್ ಇದೆ ಅನ್ನುವ ಕಾರಣಕ್ಕೆ ಬಿಸಾಡ್ತಾನೆ. ಅದನ್ನು ವಿಲಿಯಂ ಅನ್ನುವನು ಬಂದು ತಗೊಳ್ತಾನೆ. ಅಲ್ಲಿಗೆ ಬಂದ ಟೋವರ್ ವಿಲಿಯಂನೊಂದಿಗೆ ಮಾತನಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಅಲ್ಲಿಗೆ ಒಂದು ಮಿಸ್ಟೀರಿಯಸ್ ಕ್ರಿಯೇಚರ್ ಅಟ್ಯಾಕ್ ಮಾಡಿ ಅಲ್ಲಿದ್ದ ಎಲ್ಲರನ್ನು ಕೊಲ್ಲುತ್ತೆ. ವಿಲಿಯಂ ಮತ್ತು ಟೋವರ್ ಮಾತ್ರ ಉಳ್ಕೊಳ್ತಾರೆ. ಅವರ ಮೇಲೂ ಆ ಕ್ರಿಯೇಚರ್ ಅಟ್ಯಾಕ್ ಮಾಡಲು ಬರುತ್ತೆ. ಆಗ ಅವರಿಬ್ಬರೂ ಸೇರಿಕೊಂಡು ಆ ಒಂದು ಜೀವಿಯ ಕಾಲನ್ನು ಕಟ್ ಮಾಡ್ತಾರೆ. ಮರುದಿವಸ ಆ ಕಟ್ ಮಾಡಿದ ಕಾಲನ್ನು ಹಿಡ್ಕೊಂಡು ಹೊರಡ್ತಾರೆ. ಆಗ ಮತ್ತೆ ಹಿಂದೆ ಅಟ್ಯಾಕ್ ಮಾಡಿದ್ದ ಗ್ರೂಪ್ ಅಟ್ಯಾಕ್ ಮಾಡುತ್ತೆ. ಅವರಿಂದ ತಪ್ಪಿಸಿಕೊಂಡು ಹೋಗ್ತಾ ಅವರಿಬ್ಬರು ದಿ ಗ್ರೇಟ್ ವಾಲ್ ಚೈನಾ ಹತ್ತಿರ ಬರ್ತಾರೆ. ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಚೀನಾದ ಸೇನೆ ಅವರಿಬ್ಬರನ್ನು ನಿಲ್ಲಿಸುತ್ತೆ. ಬೇರೆ ದಾರಿ ಇಲ್ಲದೆ ಚೀನಾದ ಸೇನೆ ಎದುರು ಸರೆಂಡರ್ ಆಗ್ತಾರೆ. ಅವರಿಬ್ಬರನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ವಿಲಿಯಂ ಅಲ್ಲಿನ ಚೀನಾದ ಮಿಲಿಟರಿ ಜನರಲ್ಗೆ ತಾವು ಕಟ್ ಮಾಡಿದ ತಗೊಂಡು ಬಂದಿದ್ದ ಮಿಸ್ಟೀರಿಯಸ್ ಜೀವಿಯ ಕಾಲನ್ನು ಕೊಡ್ತಾರೆ. ಆಗ ಅಲ್ಲಿನ ಮಿಲಿಟರಿ ಜನರಲ್ ಇದು ನಿಮಗೆ ಎಲ್ಲಿ ಸಿಕ್ಕಿತು ಅಂತ ಕೇಳ್ತಾರೆ. ಆಗ ವಿಲಿಯಂ ಹೇಳ್ತಾನೆ, ನಾವೇ ಆ ಜೀವಿಯನ್ನು ಸಾಯಿಸಿ ಕಾಲನ್ನು ಕಟ್ ಮಾಡಿ ತಗೊಂಡು ಬಂದಿದ್ದು ಅಂತ ಹೇಳ್ತಾನೆ. ಆದರೆ ಜನರಲ್ ಇದವರ ಮಾತನ್ನು ನಂಬಲ್ಲ. ಆಗ ಅಲ್ಲೇ ಇದ್ದ ಮಿಲಿಟರಿಯವರಲ್ಲಿ ಒಬ್ಬರು ಹೇಳ್ತಾರೆ, ಇವರು ಹೇಳಿದ್ದು ಸತ್ಯ ಇರ್ಬೋದು, ಯಾಕಂದ್ರೆ ಇವರ ಕಡಗದಲ್ಲಿ ಇನ್ನೂ ಕೂಡ ರಕ್ತ ಇದೆ ಅಂತ ಹೇಳ್ತಾರೆ. ಇದು ಯಾವ ಮಾನ್ಸ್ಟರ್ ಅಂತ ವಿಲಿಯಂ ಕೇಳ್ತಾನೆ. ಅಲ್ಲಿದ್ದರು ಒಬ್ಬರು ಹೇಳ್ತಾರೆ, ಇದರ ಹೆಸರು ಟಾವೋಟ ಅಂತ. ಆಗ ಅಲ್ಲಿಗೆ ಬಂದ ಒಬ್ಬ ಸೈನಿಕ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾನೆ. ತಕ್ಷಣ ಜನರಲ್ ಯುದ್ಧಕ್ಕೆ ತಯಾರಾಗುವಂತೆ ಹೇಳ್ತಾನೆ. ಹೇಳಿ ಸೀದಾ ವಾಲ್ನ ಮೇಲೆ ಹೋಗ್ತಾರೆ. ಅವರೊಂದಿಗೆ ಕಮಾಂಡರ್ ಲಿನ್ ಕೂಡ ಇರ್ತಾಳೆ. ವಿಲಿಯಂ ಮತ್ತು ಟೋವರ್ ಅನ್ನು ಕೈಕಟ್ಟಿ ವಾಲ್ನ ಮೇಲೆ ಕೂರಿಸ್ತಾರೆ. ಅಲ್ಲಿದ್ದ ದೊಡ್ಡ ಚೈನೀಸ್ ಆರ್ಮಿ ನೋಡಿ ಅವರಿಬ್ಬರಿಗೂ ಶಾಕ್ ಆಗುತ್ತೆ. ಆದರೆ ಅವರು ಯಾವುದರ ವಿರುದ್ಧ ಹೋರಾಡಲು ರೆಡಿ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಲ್ಲೇ ಅವರಿಬ್ಬರ ಮೇಲೆ ರಾತ್ರಿ ದಾಳಿ ಮಾಡಿದ್ದ ಟಾವೋಟೈ ಮಿಸ್ಟೀರಿಯಸ್ ಮಾನ್ಸ್ಟರ್ನ ದೊಡ್ಡ ಸೈನ್ಯ ಕೋಟೆ ಮೇಲೆ ಅಟ್ಯಾಕ್ ಮಾಡುತ್ತೆ. ಚೈನೀಸ್ ಆರ್ಮಿ ಎಷ್ಟೇ ಆ ಪ್ರಾಣಿಗಳ ಮೇಲೆ ದಾಳಿ ಮಾಡಿದರೂ ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಪ್ರಾಣಿಗಳು ಇದ್ದಿದ್ದರಿಂದ ವಾಲ್ ಹತ್ತಿ ಮೇಲಕ್ಕೆ ಬರುತ್ತೆ. ಅಲ್ಲಿದ್ದ ಸೈನಿಕರೆಲ್ಲ ಆ ಪ್ರಾಣಿಗಳ ವಿರುದ್ಧ ಹೋರಾಡಲು ಹೋಗ್ತಾರೆ. ಆಗ ಅಲ್ಲಿ ಇನ್ನೊಬ್ಬ ಕೈದಿಯಾಗಿರುವ ಬ್ಯಾಲಾರ್ಡ್ ಅನ್ನುವ ವ್ಯಕ್ತಿ ಕಾಣಿಸ್ತಾನೆ. ತಕ್ಷಣ ಅವನ ಸಹಾಯದಿಂದ ವಿಲಿಯಂ ಮತ್ತು ಟೋವರ್ ತಮ್ಮ ಕೈಗೆ ಕಟ್ಟಿರುವುದನ್ನು ಬಿಡಿಸಿಕೊಳ್ತಾರೆ. ಹಾಗೆ ವಾಲ್ನ ಮೇಲೆ ಬಂದಿದ್ದ ಟಾವೋಟೈ ಮಾನ್ಸ್ಟರ್ಗಳ ವಿರುದ್ಧ ಹೋರಾಡಿ ಅವುಗಳನ್ನು ಸಾಯಿಸ್ತಾರೆ. ಇದ್ದಕ್ಕಿದ್ದ ಹಾಗೆ ಆ ಒಂದು ಪ್ರಾಣಿಗಳಿಗೆ ರಿಟರ್ನ್ ಬರುವಂತೆ ಸಿಗ್ನಲ್ ಬರುತ್ತೆ. ತಕ್ಷಣ ಎಲ್ಲ ಪ್ರಾಣಿಗಳು ರಿಟರ್ನ್ ಹೋಗುತ್ತೆ. ಮರುದಿವಸ ಅಲ್ಲಿನ ಮಿಲಿಟರಿಯವರು ಯುದ್ಧ ಗೆದ್ದಿದ್ದರಿಂದ ಒಂದು ದೊಡ್ಡ ಪಾರ್ಟಿ ಇಟ್ಕೊಳ್ತಾರೆ. ತುಂಬಾ ದಿವಸದಿಂದ ಜರ್ನಿ ಮಾಡಿ ಗಡ್ಡ ಬೆಳೆಸಿಕೊಂಡಿದ್ದ ವಿಲಿಯಂ ಮತ್ತು ಟೋವರ್ ಶೇವ್ ಮಾಡಿಕೊಂಡು ಸೋಲ್ಜರ್ ರೀತಿ ರೆಡಿಯಾಗಿ ಆ ಪಾರ್ಟಿಗೆ ಹೋಗ್ತಾರೆ. ಅಲ್ಲಿ ಅವರನ್ನು ಮಿಲಿಟರಿ ಜನರಲ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸುತ್ತಾರೆ. ಅಲ್ಲಿ ವಿಲಿಯಂ ತನ್ನ ಬಿಲ್ವಿದ್ಯೆಯ ಸಾಮರ್ಥ್ಯವನ್ನು ಕೂಡ ಎಲ್ಲರೆದುರು ತೋರಿಸ್ತಾನೆ. ಇದಾದ ನಂತರ ಕಮಾಂಡರ್ ಲಿನ್ ಮತ್ತು ವಿಲಿಯಂ ತಿಂಡಿ ತಿನ್ನುತ್ತಾ ಮಾತನಾಡ್ತಾರೆ. ಲಿನ್ ಹೇಳ್ತಾಳೆ, ನನಗೆ ನನ್ನ ದೇಶಕ್ಕೋಸ್ಕರ ಹೋರಾಡುವುದೆಂದರೆ ತುಂಬಾನೇ ಖುಷಿ ಕೊಡುತ್ತೆ. ನೀನು ಯಾರ ಪರವಾಗಿ ಆದರೂ ಹೋರಾಡಿದ್ಯಾ ಅಂತ ವಿಲಿಯಂಗೆ ಕೇಳ್ತಾಳೆ. ಅದಕ್ಕೆ ವಿಲಿಯಂ, ನಾನು ಯಾವತ್ತಿದ್ದರೂ ದುಡ್ಡಿಗೋಸ್ಕರ ಹೋರಾಡುವನು ಅಂತ ಹೇಳ್ತಾನೆ. ಇದಾದ ನಂತರ ರಾತ್ರಿ ವಿಲಿಯಂ ಮತ್ತು ಟೋವರ್ ಬ್ಯಾಲಾರ್ಡ್ ಇರುವ ಇಲ್ಲಿಗೆ ಬರ್ತಾರೆ. ಬ್ಯಾಲಾರ್ಡ್ ತುಂಬಾ ವರ್ಷದಿಂದ ಆ ವಾಲಲ್ಲಿ ಬಂದಿಯಾಗಿದ್ದ. ವಿಲಿಯಂ ಮತ್ತು ಟೋವರ್ ಅಲ್ಲಿಗೆ ಬಂದಿದ್ದ ಮುಖ್ಯ ಉದ್ದೇಶ ಬ್ಲ್ಯಾಕ್ ಪೌಡರ್ ಅನ್ನು ತಗೊಂಡು ಹೋಗಬೇಕಂತ. ಬ್ಲ್ಯಾಕ್ ಪೌಡರ್ ಅಂದ್ರೆ ಎಲ್ಲಾ ರೀತಿಯ ಎಕ್ಸ್ಪ್ಲೋಸಿವ್ ವೆಪನ್ಗಳಲ್ಲಿ ಬಳಸುವಂತ ಒಂದು ಪೌಡರ್. ಇದನ್ನು ಗನ್ ಪೌಡರ್ ಅಂತ ಕರೀತಾರೆ. ಅಂತ ಬ್ಲ್ಯಾಕ್ ಪೌಡರ್ ಅನ್ನು ವಾಲಲ್ಲಿ ಸೀಕ್ರೆಟ್ ಆಗಿ ಸ್ಟಾಕ್ ಮಾಡಿ ಇಡಲಾಗಿತ್ತು. ಬ್ಯಾಲರ್ ಹೇಳ್ತಾನೆ, ಸ್ವಲ್ಪ ದಿವಸದಲ್ಲಿ ಟಾವೋಟೈ ಮಾನ್ಸ್ಟರ್ಗಳು ಮತ್ತೆ ವಾಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಎಲ್ಲ ಸೈನಿಕರು ವಾಲ್ ಮೇಲೆ ಅವುಗಳ ವಿರುದ್ಧ ಹೋರಾಡಲು ಹೋಗ್ತಾರೆ. ಅದೇ ಸಮಯದಲ್ಲಿ ನಾವು ಆ ಬ್ಲ್ಯಾಕ್ ಪೌಡರ್ ಅನ್ನು ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗಬಹುದು ಅಂತ ಹೇಳ್ತಾನೆ. ಇದಕ್ಕೆ ಇಬ್ಬರು ಒಪ್ಕೊಳ್ತಾರೆ. ಆಗ ವಿಲಿಯಂ ಮತ್ತು ಟೋವರ್ ನನ್ನ ಮಿಲಿಟರಿ ಆಫೀಸರ್ ಕರೀತಾರೆ. ಅವರಿಬ್ಬರ ಬ್ಯಾಗಲ್ಲಿ ಇದ್ದ ಮ್ಯಾಗ್ನೆಟ್ ಮಿಲಿಟರಿ ಅವರಿಗೆ ಸಿಕ್ಕಿರುತ್ತೆ. ಮಿಲಿಟರಿ ಅವರು ಹೇಳ್ತಾರೆ, ಇದರ ಸಹಾಯದಿಂದ ನಾವು ಆ ಮಾನ್ಸ್ಟರ್ ಅನ್ನು ಕಂಟ್ರೋಲ್ ಮಾಡಬಹುದು. ಆಗ ವಿಲಿಯಂ ಈ ಪ್ರಾಣಿಗಳು ಹೇಗೆ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾನೆ.
ಆಗ ಮಿಲಿಟರಿ ಕಮಾಂಡರ್ ಒಬ್ಬ ಹೇಳ್ತಾನೆ, 100 ವರ್ಷಗಳ ಹಿಂದೆ ಒಂದು ಉಲ್ಕೆ ಒಂದು ಬೆಟ್ಟಕ್ಕೆ ಬಂದು ಬಿದ್ದಿತ್ತು. ಇದಾದ ನಂತರ ಆ ಇಡೀ ಬೆಟ್ಟ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಇದಾದ ನಂತರ ಆ ಬೆಟ್ಟದಲ್ಲಿ ಆ ಮಾನ್ಸ್ಟರ್ಗಳು ಹುಟ್ಟಿಕೊಳ್ಳುತ್ತೆ. ಅವುಗಳಿಗೆ ಒಂದು ರಾಣಿ ಕೂಡ ಇದೆ. ಆ ರಾಣಿ ಈ ಅಟ್ಯಾಕ್ ಅನ್ನು ಮಾಡಿಸುತ್ತೆ ಅಂತ ಹೇಳ್ತಾರೆ. ಇದಾದ ನಂತರ ಒಮ್ಮೆ ರಾತ್ರಿ ವಾಲ್ ಮೇಲಿದ್ದ ಸೈನಿಕರನ್ನು ಮಾನ್ಸ್ಟರ್ ಒಂದು ಕೊಂದಿರುತ್ತೆ. ಅದನ್ನು ಸಾಯಿಸಲು ಅಂತ ಜನರಲ್ ಮತ್ತು ಕಮಾಂಡರ್ ಲಿನ್ ಸೈನಿಕರೊಂದಿಗೆ ವಾಲ್ನ ಮೇಲೆ ಹೋಗ್ತಾರೆ. ಒಂದು ಮಾನ್ಸ್ಟರ್ ಅನ್ನು ಸಾಯಿಸ್ತಾರೆ. ಆದರೆ ಹಿಂದೆ ಇದ್ದ ಇನ್ನೊಂದು ಮಾನ್ಸ್ಟರ್ ಒಂದು ಜನರಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದನ್ನು ಜನರಲ್ ಸಾಯಿಸ್ತಾನೆ. ಆದರೆ ಮಾನ್ಸ್ಟರ್ನ ದಾಳಿಯಿಂದ ಜನರಲ್ಗೆ ಸೀರಿಯಸ್ ಆಗಿ ಇಂಜುರಿ ಆಗಿ ಸಾಯ್ತಾನೆ. ಸಾಯುವುದಕ್ಕಿಂತ ಮುಂಚೆ ಜನರಲ್ ತನ್ನ ಪೋಸ್ಟ್ ಅನ್ನು ಲಿನ್ಗೆ ಕೊಡ್ತಾನೆ. ಇದಾದ ನಂತರ ಅಲ್ಲಿಗೆ ಚೀನಾದ ಕಿಂಗ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ. ಅದರಲ್ಲಿ ಆ ಒಂದು ಮಾನ್ಸ್ಟರ್ಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿರ್ತಾರೆ. ಹಾಗೆ ಒಂದು ಗೇಟ್ ಇದೆ. ಆ ಗೇಟ್ ಹತ್ತಿರ ಹೋದ ನಂತರ ಮಾನ್ಸ್ಟರ್ಗಳು ಸೈಲೆಂಟ್ ಆಗುತ್ತೆ ಅಂತ ಹೇಳುತ್ತೆ. ಮಿಲಿಟರಿ ಅವರು ಹೇಳ್ತಾರೆ ಅಲ್ಲಿ ಕೂಡ ಮ್ಯಾಗ್ನೆಟ್ ಇರಬಹುದು, ಅದೇ ಕಾರಣಕ್ಕೆ ಮಾನ್ಸ್ಟರ್ಗಳು ಸೈಲೆಂಟ್ ಆಗಿರಬಹುದು ಅಂತ ಹೇಳ್ತಾರೆ. ಆಗ ವಿಲಿಯಂ ಹೇಳ್ತಾನೆ, ಇದನ್ನು ಕನ್ಫರ್ಮ್ ಮಾಡಿಕೊಳ್ಬೇಕಂದ್ರೆ ಒಂದು ಮಾನ್ಸ್ಟರ್ ಅನ್ನು ಹಿಡಿದು ತರಬೇಕು ಅಂತ ಹೇಳ್ತಾನೆ. ಆದರೆ ಇದೆಲ್ಲ ಮಾಡುವುದು ವಿಲಿಯಂ ಫ್ರೆಂಡ್ ಟೋವರ್ಗೆ ಇಷ್ಟ ಇರಲಿಲ್ಲ. ಇದಾದ ನಂತರ ಚೈನೀಸ್ ಮಿಲಿಟರಿ ಅವರು ಮತ್ತೆ ಅಟ್ಯಾಕ್ ಮಾಡಲು ಬಂದಿದ್ದ ಮಾನ್ಸ್ಟರ್ಗಳಲ್ಲಿ ಯಾವುದಾದ್ರು ಒಂದನ್ನು ಹಿಡಿಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಹಾಗೂ ವಿಲಿಯಂ ಅವರ ಹೆಲ್ಪ್ಗೆ ಬರ್ತಾನೆ. ವಾಲಿಂದ ಕೆಳಗಿಳಿದು ಯಾವುದಾದ್ರೂ ಒಂದು ಮಾನ್ಸ್ಟರ್ ಅನ್ನು ಹಿಡಿಯಲಿಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಮೇಲೆ ಎಲ್ಲಾ ಕಡೆಯಿಂದ ಮಾನ್ಸ್ಟರ್ಗಳು ದಾಳಿ ಮಾಡುತ್ತೆ. ಆಗ ಅಲ್ಲಿಗೆ ಟೋವರ್ ಕೂಡ ಬರ್ತಾನೆ. ಇಬ್ಬರು ಹೋರಾಡಿ ಕೊನೆಗೆ ಒಂದು ಮಾನ್ಸ್ಟರ್ ಅನ್ನು ಜೀವಂತ ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ. ವಿಲಿಯಂ ಮತ್ತು ಟೋವರ್ ಇಬ್ಬರಿಗೂ ಕೂಡ ಸ್ವಲ್ಪ ಇಂಜುರಿ ಆಗಿರುತ್ತೆ. ಹಿಡ್ಕೊಂಡು ಬಂದಿದ್ದ ಮಾನ್ಸ್ಟರ್ ಅನ್ನ ಹತ್ತಿರ ಮಿಲಿಟರಿ ಅವರು ಮ್ಯಾಗ್ನೆಟ್ ಅನ್ನು ಇಟ್ಟು ಚೆಕ್ ಮಾಡ್ತಾರೆ. ಮ್ಯಾಗ್ನೆಟ್ ಇಡ್ತಿದ್ದ ಹಾಗೆ ಆ ಮಾನ್ಸ್ಟರ್ ಸೈಲೆಂಟ್ ಆಗಿ ಮಲಗುತ್ತೆ. ರಾಜನಿಂದ ಕಾಗದವನ್ನು ತಗೊಂಡು ಬಂದಿದ್ದವನು ಇದನ್ನು ನೋಡಿ ಆ ಮಾನ್ಸ್ಟರ್ ಮತ್ತು ಮ್ಯಾಗ್ನೆಟ್ ಅನ್ನು ತಗೊಂಡು ರಾಜನ ಹತ್ತಿರ ಹೋಗ್ತಾನೆ. ರಾಜ ಇದನ್ನು ನೋಡಿ ಖುಷಿ ಆಗ್ತಾನೆ. ಕೊನೆಗೂ ಆ ಮಾನ್ಸ್ಟರ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ದಾರಿ ಸಿಕ್ಕಿತು ಅಂತ. ಇತ್ತ ವಾಲ್ನಲ್ಲಿದ್ದ ಚೈನೀಸ್ ಆರ್ಮಿ ಮತ್ತು ಕಮಾಂಡರ್ಗೆ ವಾಲ್ನ ಕೆಳಗೆ ಒಂದು ದೊಡ್ಡ ಸುರಂಗ ಸಿಗುತ್ತೆ. ಆ ಸುರಂಗವನ್ನು ಮಾನ್ಸ್ಟರ್ಗಳು ಸಿಟಿಯ ಒಳಗೆ ನುಗ್ಗುವುದಕ್ಕೋಸ್ಕರ ಮಾಡಿದ್ದು. ಇದನ್ನು ನೋಡಿ ಚೈನೀಸ್ ಮಿಲಿಟರಿ ಮತ್ತು ಲಿನ್ಗೆ ಶಾಕ್ ಆಗುತ್ತೆ. ಇತ್ತ ಟೋವರ್ ಮತ್ತು ಬಾಲಾರ್ಡ್ ಸೇರಿಕೊಂಡು ವಿಲಿಯಂಗೆ ತಿಳಿಸದೆ ಬ್ಲ್ಯಾಕ್ ಪೌಡರ್ ತಗೊಂಡು ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ಲಾನ್ ಮಾಡ್ತಾರೆ. ಆದರೆ ವಿಲಿಯಂಗೆ ಇದು ಗೊತ್ತಾಗಿ ಅಲ್ಲಿಗೆ ಬರ್ತಾನೆ. ವಿಲಿಯಂ ಹೇಳ್ತಾನೆ, ಇಂಥ ಟೈಮಲ್ಲಿ ಈ ರೀತಿ ಮಾಡೋದು ಬೇಡ ಅಂತ ಹೇಳ್ತಾನೆ. ಆಗ ಬಾಲಾರ್ಡ್ ವಿಲಿಯಂ ಮೇಲೆ ದಾಳಿ ಮಾಡಿ ಅವನನ್ನು ಪ್ರಜ್ಞೆ ತಪ್ಪುವ ಹಾಗೆ ಮಾಡ್ತಾನೆ. ಇದಾದ ನಂತರ ಇಬ್ಬರು ಸೇರಿ ಅಲ್ಲಿರುವ ಬ್ಲ್ಯಾಕ್ ಪೌಡರ್ಗಳನ್ನು ತಗೊಂಡು ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಮುಂದೆ ಹೋಗ್ತಾ ಬೆಟ್ಟಗಳು ಇರುವಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಬಾಲಾರ್ಡ್ ಟೋವರ್ಗೆ ಬೆಟ್ಟದ ಮೇಲೆ ಹೋಗಿ ಮುಂದೆ ದಾರಿಯನ್ನು ನೋಡಿಕೊಂಡು ಬರುವಂತೆ ಹೇಳ್ತಾನೆ. ಟೋವರ್ ತನ್ನ ಕುದುರೆಯನ್ನು ಅಲ್ಲೇ ಬಿಟ್ಟು ಬೆಟ್ಟದ ಮೇಲೆ ಹೋಗ್ತಾನೆ. ಟೋವರ್ ಬೆಟ್ಟದ ಮೇಲೆ ಹೋಗ್ತಿದ್ದ ಹಾಗೆ ಬಾಲಾರ್ಡ್ ಅವನನ್ನು ಅಲ್ಲೇ ಬಿಟ್ಟು ಕುದುರೆಯೊಂದಿಗೆ ಮೋಸ ಮಾಡಿ ಹೋಗ್ತಾನೆ. ಇತ್ತ ಲಿನ್ಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ವಿಲಿಯಂ ಇದಕ್ಕೆಲ್ಲ ಸಹಾಯ ಮಾಡಿರ್ಬೋದು ಅಂತ ಅವನನ್ನು ಬಂಧಿಸ್ತಾರೆ. ಆದರೆ ಅಲ್ಲೇ ಇದ್ದ ಒಬ್ಬ ಸೈನಿಕ ಇದರಲ್ಲಿ ವಿಲಿಯಂ ತಪ್ಪೇನೂ ಇಲ್ಲ, ವಿಲಿಯಂ ಅವರನ್ನು ತಡೆಯಲು ಹೋಗಿದ್ದ ಅಂತ ಹೇಳ್ತಾನೆ. ಆದರೂ ವಿಲಿಯಂನ್ನು ಬಂಧಿಸಿಡ್ತಾರೆ. ಇತ್ತ ಟಾವೋಟೈ ಮಾನ್ಸ್ಟರ್ಗಳು ಮತ್ತೆ ಅಟ್ಯಾಕ್ ಮಾಡಲು ರೆಡಿಯಾಗಿತ್ತು. ಅವುಗಳನ್ನು ತಡೆಗಟ್ಟಲು ಲಿನ್ ಮತ್ತು ಸೈನಿಕರು ರಾಜಧಾನಿ ಕಡೆ ಹೊರಟಿದ್ರು. ಇತ್ತ ವಿಲಿಯಂ ಅನ್ನು ಜೈಲಿಂದ ಬಿಡುಗಡೆ ಮಾಡಲಾಗುತ್ತೆ. ಅಲ್ಲಿದ್ದವರು, ನೀನು ಇಲ್ಲಿಂದ ಹೋಗಬಹುದು, ನಿನ್ನನ್ನು ಬಿಡುಗಡೆ ಮಾಡಲು ಕಮಾಂಡರ್ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ವಿಲಿಯಂಗೆ ಇಂಥ ಸಂದರ್ಭದಲ್ಲಿ ಅವರನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ವಿಲಿಯಂ ಲಿನ್ ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವರು ರಾಜಧಾನಿ ಕಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ ಮಾನ್ಸ್ಟರ್ ನಾಶ ಮಾಡಬೇಕಾದರೆ ರಾಣಿಯನ್ನೇ ಕೊಲ್ಲಬೇಕು ಅಂತ ಹೇಳ್ತಾರೆ. ಆಗ ವಿಲಿಯಂ, ನನಗೆ ಒಂದು ವೆಪನ್ ಕೊಡಿ, ನಾನು ಕೂಡ ಈ ಯುದ್ಧದಲ್ಲಿ ಸೇರಿಕೊಳ್ತೇನೆ ಅಂತ ಹೇಳ್ತಾನೆ. ಇತ್ತರ ರಾಜನ ಅರಮನೆಯಲ್ಲಿ ಮಾನ್ಸ್ಟರ್ ಅನ್ನು ಕೂಡಿ ಹಾಕಿದ್ದ ಬೋನ್ನಲ್ಲಿದ್ದ ಮ್ಯಾಗ್ನೆಟ್ ಅನ್ನು ತೆಗೆದ ಒಬ್ಬ ವ್ಯಕ್ತಿ ಅದರ ಪ್ರಭಾವ ಎಷ್ಟು ದೂರದವರೆಗೆ ಇರಬಹುದು ಅಂತ ಚೆಕ್ ಮಾಡ್ತಾ ಇರ್ತಾರೆ. ಆಗ ಸಡನ್ ಆಗಿ ಎದ್ದ ಮಾನ್ಸ್ಟರ್ ಬೋನ್ನ ಸಮೇತ ದಾಳಿ ಮಾಡುತ್ತೆ. ಹಾಗೆ ರಾಣಿಗೆ ತಾನು ಇರುವ ಜಾಗದ ಸಿಗ್ನಲ್ ಕೊಡುತ್ತೆ. ಇದರಿಂದ ಮಾನ್ಸ್ಟರ್ಗಳು ಅರಮನೆ ಕಡೆ ತಿರುಗುತ್ತವೆ. ಇತ್ತ ಲಿನ್ ಮತ್ತು ವಿಲಿಯಂ ಇಬ್ಬರು ಕೂಡ ರಾಜಧಾನಿಗೆ ಬರ್ತಾರೆ. ಆದರೆ ಅಷ್ಟರಲ್ಲಾಗಲೇ ಈ ಮಾನ್ಸ್ಟರ್ಗಳು ರಾಜಧಾನಿಗೆ ದಾಳಿ ಮಾಡಿದ್ದು. ಇತ್ತ ಹಾಟ್ ಏರ್ ಬಲೂನ್ನಲ್ಲಿ ರಾಜಧಾನಿಯಲ್ಲಿ ಹೋಗ್ತಾ ಇರುವಾಗ ಲಿನ್ ಇದ್ದ ಬಲೂನ್ ಕ್ರಾಶ್ ಆಗುತ್ತೆ. ಆದರೆ ಅದೇ ಟೈಮಲ್ಲಿ ಅಲ್ಲಿಗೆ ಬಂದ ವಿಲಿಯಂ ಅವಳನ್ನು ರಕ್ಷಿಸ್ತಾನೆ. ಇದಾದ ನಂತರ ರಾಣಿಯನ್ನು ಕೊಲ್ಲುವುದಕ್ಕೋಸ್ಕರ ವಿಲಿಯಂ ಮತ್ತು ಲಿನ್ ಸೇರಿಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಅದರ ಪ್ರಕಾರ ಒಂದು ಮಾನ್ಸ್ಟರ್ ಅನ್ನು ಹಿಡಿದು ಮ್ಯಾಗ್ನೆಟ್ ಮೂಲಕ ಅದನ್ನು ಕಂಟ್ರೋಲ್ ಹಿಡ್ಕೊಂಡು ಅದರ ಮೈ ಮೇಲೆ ಬ್ಲ್ಯಾಕ್ ಪೌಡರ್ ವೆಪನ್ ಅನ್ನು ಕಟ್ಟಿ ಅದಕ್ಕೆ ಬೇಕಾದಷ್ಟು ಮಾಂಸವನ್ನು ಕೊಟ್ಟು ರಾಣಿ ಹತ್ತಿರ ಹೋಗುವ ಹಾಗೆ ಮಾಡಬೇಕು.
ರಾಣಿ ಹತ್ತಿರ ಹೋಗ್ತಿದ್ದ ಹಾಗೆ ಮೇಲಿಂದ ಬಾಣಕ್ಕೆ ಬೆಂಕಿ ಹಚ್ಚಿ ಆ ಒಂದು ಬ್ಲ್ಯಾಕ್ ಪೌಡರ್ ಮೇಲೆ ಮೈಮೇಲೆ ಕಟ್ಟಿಕೊಂಡಿರೋ ಮಾನ್ಸ್ಟರ್ ಮೇಲೆ ಬಾಣ ಬಿಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದರಂತೆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಬಾಣ ಬಿಡ್ತಾರೆ. ಆದರೆ ಅಲ್ಲಿರುವ ಮಾನ್ಸ್ಟರ್ಗಳು ಆ ಬಾಣ ಬೇರೆ ಕಡೆ ಹೋಗುವ ಹಾಗೆ ಮಾಡ್ತವೆ. ಅಲ್ಲಿದ್ದ ರಾಣಿ ಮಾನ್ಸ್ಟರ್ ಬಾಣ ಬಿಡ್ತಾ ಇದ್ದ ವಿಲಿಯಂ ಮತ್ತು ಲಿನ್ ಅನ್ನು ನೋಡುತ್ತೆ. ತಕ್ಷಣ ರಾಣಿ ಸಿಗ್ನಲ್ ಅಂತೆ ಅಲ್ಲಿದ್ದ ಮಾನ್ಸ್ಟರ್ಗಳು ಅವರಿಬ್ಬರ ಕಡೆನೆ ಬರುತ್ತೆ. ವಿಲಿಯಂ ಹತ್ತಿರ ಕಡೆಯ ಒಂದು ಬಾಣ ಮಾತ್ರ ಉಳಿದಿರುತ್ತೆ. ಕೊನೆಗೆ ಲಿನ್ ಮತ್ತು ವಿಲಿಯಂ ಸೇರಿ ಪ್ಲಾನ್ ಮಾಡಿ ಕೊನೆಯ ಬಾಣವನ್ನು ರಾಣಿ ಕಡೆ ಬಿಡ್ತಾರೆ. ಆ ಬಾಣ ರಾಣಿ ಮಾನ್ಸ್ಟರ್ ಹತ್ತಿರನೇ ಬಿದ್ದು ಬಂದು ಬಿಡುತ್ತೆ. ಇದರಿಂದ ದೊಡ್ಡದಾಗಿ ಬ್ಲಾಸ್ಟ್ ಆಗಿ ರಾಣಿ ಮಾನ್ಸ್ಟರ್ ಸಾಯುತ್ತೆ. ರಾಣಿ ಮಾನ್ಸ್ಟರ್ ಸತ್ತ ತಕ್ಷಣ ಅಲ್ಲಿದ್ದ ಎಲ್ಲ ಮಾನ್ಸ್ಟರ್ಗಳು ಸಾಯುತ್ತವೆ. ಇದನ್ನು ನೋಡಿ ಲಿನ್ ಮತ್ತು ವಿಲಿಯಂಗೆ ತುಂಬಾ ಖುಷಿಯಾಗುತ್ತೆ. ಕೊನೆಗೂ ಆ ಮಾನ್ಸ್ಟರ್ಗಳನ್ನು ಅಂತ್ಯ ಮಾಡಿದ್ದೀವಿ ಅಂತ. ಇತ್ತ ವಿಲಿಯಂ ಫ್ರೆಂಡ್ ಟೋವರ್ನನ್ನು ಚೈನಾ ಆರ್ಮಿಯವರು ಬಂಧಿಸುತ್ತಾರೆ. ಲಿನ್ ವಿಲಿಯಂಗೆ 2 ಆಪ್ಷನ್ ಕೊಡ್ತಾಳೆ. ಒಂದು ಬ್ಲ್ಯಾಕ್ ಪೌಡರ್ ಇಲ್ಲ ಟೋವರ್. ವಿಲಿಯಂ ಟೋವರ್ನನ್ನು ಚೂಸ್ ಮಾಡಿ ಅವನನ್ನು ಬಿಡಿಸಿಕೊಂಡು ಅಲ್ಲಿಂದ ಹೊರಡ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.